ನಮಸ್ಕಾರ ಫ್ರೆಂಡ್ಸ್. ಇಲ್ಲಿ ಏನು ಮಾಡಿದ್ವಿ ನಾವು ಧಾರವಾಡ ಹಿಳೋಡೆ ಕಡ್ಲಿಗೆ ಒಂದೇ ಸ್ಪ್ರೇಗೆ ನಮ್ಮ ಕಂಪ್ನಿ ಪ್ರಾಡಕ್ಟ್ಸ್ ಕೊಟ್ಟಿದ್ವಿ. ಆಲ್ರೆಡಿ ಸ್ಪ್ರೇ ಕೂಡ ಮಾಡಿದ್ದಾರೆ. ಆಲ್ರೆಡಿ ನೋಡ್ತಿದ್ವಿ ಯಾವ ಥರ ಬೆಸ್ಟ್ ರಿಸಲ್ಟ್ ಬಂದಿದೆ ಅಂತ ಆಲ್ರೆಡಿ ಕಂಡ ನೋಡ್ತಾ ಇದ್ದೀವಿ. ಆಲ್ರೆಡಿ ಅವ್ರನ್ನ ಕೇಳೋನು ಎಷ್ಟು ದಿನ ಆಯ್ತು ಏನೆಲ್ಲ ಏನು ಹೊಡೆದ ಅವ್ರನ್ನ ಕೇಳೋನು. ನಮಸ್ಕಾರ ನಾರ. ನಮಸ್ಕಾರ. ನಿಮ್ಮ ಹೆಸರು ರೀ? ಬಸವರಾಜ್ ಬರ್ಮಪ್ಪ ಹಡ್ಪಾದ. ಬಸವರಾಜ್ ಬರ್ಮಪ್ಪ ಹಡ್ಪಾದ. ಯಾವ್ರನ್ನ ನಿಮ್ಮದು? ನಮ್ದು ಧಾರವಾಡ ಹತ್ತಿರ ಸಾಂಗ್ರೆಸ್ಕೊಪ್ಪ ರೀ. ಸಾಂಗ್ರೆಸ್ಕೊಪ್ಪನ. ಇದು ಸ್ಪ್ರೇ ಇದು ಎಷ್ಟು ದಿನ ತನಕ ಸ್ಪ್ರೇ ಮಾಡಿದಕ್ಕೆ? ಸ್ಪ್ರೇ ಮಾಡಿ 16-17 ದಿನ ಆಯ್ತು ರೀ. 17 ದಿನ ತನಕ ಸ್ಪ್ರೇ ಮಾಡಿ. 17 ದಿನ ತನಕ ಸ್ಪ್ರೇ ಮಾಡಿ. ಈಗ ಏನು ಚಲೋ ಅನ್ಸಿತ್ತು ನಿಮ್ಗೆ? ಚಲೋ ಐತ್ರಿ. ಏನು ಚಲೋ ಆಯ್ತು ನಿಮ್ಗೆ? 17 ದಿನ ಸ್ಪ್ರೇ ಆತಲ್ಲ, ಏನು ಚಲೋ ಆಯ್ತು? ಇದು ಕಡ್ಲಿ ಗಿಡವು ಪಡ್ಲು ಹೊಡ್ದತಿ. ಪಡ್ಲು ಹೊಡತ್ರನ ಸಾಲಿ ಕೂಡೈತಿ. ಹಾನ್ರಿನ. ಆಮೇಲೆ ಸಿಡಿ ಇದನ್ನು ಕಂಟ್ರೋಲ್ ಆಗೈತಿ. ಸಿರಿಯಾದ ಕಂಟ್ರೋಲ್ ಆಗೈತನ. ಮೊದಲು ಫಸ್ಟ್ ಬೀಜೋಪಚಾರ ಇದನ್ನ ಮಾಡಿದ್ದೆ. ಹೌದ್ರನ. 90% ಸಿಡಿ ಕಂಟ್ರೋಲ್ ಆಗೈತಿ. ಕಂಟ್ರೋಲ್ ಆಗೈತನ. ಮತ್ತೇನು ಅನ್ಸುತ್ತೆ ನಿಮ್ಗೆ ಇದು ಹೊಡೆದು ನೋಡತ್ತಿರಲ್ಲ? ಈಗ ಹೊಡೆದು ನೋಡಕತ್ರ ಮೊದಲಿನಕ್ಕಿಂತ ಪ್ರತಿ ವರ್ಷಕ್ಕಿಂತ ಈ ವರ್ಷ ಕಡ್ಲಿ ಪಡ್ಲು ಹೊಡತ್ರಿ. ಪಡ್ಲು ವರ್ಷಕ್ಕಿಂತ ಚಲೋ ಆಗಿ ಬೆಳವಣಿಗೆ ಆಗೈತಿ. ಪಡ್ಲು ಚಲೋ ಹೊಡತ್ರನ. ಇದ್ರ ಬಗ್ಗೆ ರೈತರಿಗೆ ಏನಂತ ಹೇಳ್ಬೋದು ನೀವು? ರೈತರಿಗೆ ಇದನ್ನು ಗ್ರೋಮರ್ ಉಪಯೋಗ ಮಾಡೋದ್ರಿಂದ ಒಳ್ಳೇದಾಕೈತೆ ಅಂತ ಹೇಳ್ಬೋದನ್ನ. ಆಯ್ತು ಫ್ರೆಂಡ್ಸ್, ಅಲ್ಲಿ ನೋಡ್ರಿ ಹೊಲ ಆಯ್ತು ನೋಡಿ, ದೊಡ್ಡ ಸ್ಪ್ರೇ ಮಾಡಿದ್ದಾರೆ. ಈ ಸ್ಪ್ರೇ ಮಾಡಿ 18-17 ದಿನ ಆತಂತ ಸ್ಪ್ರೇ ಮಾಡಿ. ಯಾವ ಥರ ಚಲೋ ನೋಡತ್ತೀನಿ ಅಲ್ಲಿ ಯಾವ ಥರ ಐತೆ ಅಂತೇಳಿ. ಆಲ್ರೆಡಿ ಸಿಡಿ ಕೂಡ ಎಷ್ಟೋ ಹೊಲ ಹತ್ರ ಸರ್ ಸಿಡಿ ಭಾಳ ಆಗೈತೆ ಅಂತಾರೆ. ಆಲ್ರೆಡಿ ನೋಡ್ತಿದ್ದೆ ಇವ್ರಾಗ ನಮ್ಮದು ಗ್ರೋಮರ್ನ ಬೀಜೋಪಚಾರ ಮಾಡಿದ್ದಾರೆ. ಆಲ್ರೆಡಿ ಒಂದೇ ಸ್ಪ್ರೇ ಹೊಡೆದಿದ್ದಾರೆ. ಆಲ್ರೆಡಿ ನೋಡತ್ತೀರಿ 18 ಇಂಚಿನ ಸಾಲಿದೆ. 18 ಇಂಚ್ ಸಾಲಾದರೂ ಹೊಡೆದ 17 ದಿನಕ್ಕೇನೆ ಸಾಲಿಗೆ ಸಾಲು ಕುಡೈತಿ. ಆಲ್ರೆಡಿ ನೋಡ್ತಾ ಇದ್ರಿ ಯಾವ ಥರ ಅಂತೇಳಿ. ಇದು ಬಸವರಾಜ್ ಬರ್ಮಪ್ಪ ಹಡ್ಪದ ಅಂತೇಳಿ, ಸಾಂಗ್ರೆಸ್ಕೊಪ್ಪ, ಧಾರವಾಡ ತಂದು ಸಾಂಗ್ರೆಸ್ಕೊಪ್ಪ.